ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಫೋಟಕ ಸುದ್ದಿ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದರೆ ಟಿ ವಿಗಳಲ್ಲಾಗಲಿ ಅಥವಾ ಅಧಿಕೃತವಾಗಿ ನಾಯಕರ ಬಾಯಲ್ಲಿ ಬಂದಿರಲಿಲ್ಲ. ರಾಜ್ಯದ ಒಬ್ಬ ಪ್ರಭಾವಿ ನಾಯಕ ಮುಖ್ಯಮಂತ್ರಿಯಾಗಿದ್ದವರ CD ಬ್ಲಾಸ್ಟ್ ಆಗತ್ತಾ ಅನ್ನೋದರ ಬಗ್ಗೆ ಕೆಲವರು ಪ್ರಮುಖರು ಬರ್ಕೊಳ್ತಿದ್ದಾರೆ. ಕೆಲವರು ವಕೀಲರುಗಳೆಲ್ಲ ವಿಡಿಯೋ ಮಾಡಿ ಬಿಡ್ತಿದ್ದಾರೆ ಈ ಬಗ್ಗೆ. ಮತ್ತು ಕೋರ್ಟ್ಗೆ ಹೋಗಲಿದ್ದಾರಂತೆ ದಾಖಲೆ ಸಮೇತ. ಯಾರೋ ಒಬ್ಬರು ಮಹಿಳೆ ಬಂದಿದ್ದಾರಂತೆ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ ಅಲ್ವಾ. ಈಗ ಆ CD ಸೀಕ್ರೆಟ್ನ ಬಗ್ಗೆ ಕೈ ನಾಯಕರಿಂದಾನೇ ಮಾಹಿತಿ ಹೊರಗಡೆ ಬರ್ತಿದೆ. ಯಾವ ದೊಡ್ಡ ನಾಯಕ ಮತ್ತು ಅಕಸ್ಮಾತ್ ಈ CD ಬ್ಲಾಸ್ಟ್ ಆದರೆ ಎಷ್ಟು ದೊಡ್ಡ ಪರಿಣಾಮ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ, ಮತ್ತು ಯಾರು ಸಿಡಿಸಲಿದ್ದಾರೆ ಸಿಡಿಯನ್ನು ಅನ್ನೋ ಕುತೂಹಲಕ್ಕೆ ಕಾರಣ ಆಗಿದೆ. ಕೈಪಾಳ್ಯದಿಂದಲೇ ಈ ಮಾತು ಹೊರ ಬಂದಿರೋದ್ರಿಂದ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಸುಮಾರು ದಿನಗಳಿಂದ ರಾಜ್ಯದಲ್ಲಿ ಮೂಡ ವಾಲ್ಮೀಕಿ ನಿಗಮದ ಕೇಸ್, ಇದು ಬಿಟ್ಟರೆ ಬೇರೆ ಸೌಂಡ್ ಇಲ್ಲ. ಹಿಂದೆ ಎಲೆಕ್ಷನ್ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ CD ವಿಚಾರ, ರೇವಣ್ಣ ಫ್ಯಾಮಿಲಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಮತ್ತದು ಈಗ ಚಾರ್ಜ್ ಶೀಟ್ ಆಗಿ ಇದೆಲ್ಲ ಸತ್ಯ, ಆತ ಅತ್ಯಾಚಾರ ಎಸಗಿರೋದು ಸತ್ಯ, ವಿಡಿಯೋಗಳು ಸತ್ಯ ಅನ್ನೋ ವಿಚಾರ ನೋಡ್ತಾ ಇದ್ದೀವಿ ನಾವು. ಡೌಟೇ ಇಲ್ಲ, ರೇವಣ್ಣ ಮೇಲಿರುವಂಥ ಆರೋಪವೂ ಕೂಡ ಸತ್ಯ, ಅದಕ್ಕೆ ಸಾಕ್ಷಿ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಕೂಡ ಈಗ ಸಿಕ್ಕಾಕೊಂಡಿದ್ದಾರೆ ಅನ್ನೋ ರಿಪೋರ್ಟನ್ನು ನೋಡಿದ್ದೀವಿ. ಬೇರೆ ಭ್ರಷ್ಟಾಚಾರ ಮತ್ತೊಂದು ಹೇಗೋ ಸದ್ದಾಗತ್ತೆ, ಎಲ್ಲಾರ್ದು ಇರೋದೆ ಅಂತ ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ಈ CD ಅತ್ಯಾಚಾರ ಮತ್ತೊಂದು ಪೆನ್ಡ್ರೈವ್ ಅಂತ ಬಂದಾಗ ಪಕ್ಷಕ್ಕೆ ಅತಿ ಹೆಚ್ಚು ಮುಜುಗರ ಆಗತ್ತೆ. ತಲೆ ಎತ್ತಿ ಓಡಾಡೋದಕ್ಕೆ ಸಾಧ್ಯವಾಗದೆ ಮಟ್ಟಿಗೆ ಸಮಸ್ಯೆ ತಂದಿಡತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು BJP ಒಬ್ಬ ದೊಡ್ಡ ನಾಯಕರ, ಬೆಳಗಾವಿ ನಾಯಕರ CD ಬ್ಲಾಸ್ಟ್ ಆಗಿ ಎಷ್ಟು ಸಂಕಷ್ಟವನ್ನು ಎದುರಿಸಬೇಕಾಯಿತು ಮತ್ತು ರಾಜಕೀಯದಲ್ಲೂ ಕೂಡ ಎಂಥ ಪೆಟ್ಟು ಬಿತ್ತು ಅನ್ನೋದನ್ನು ನೋಡಿದ್ದೀವಿ. ಈಗ ಈ ಮೂಡಾ ಹಗರಣ BJP JDS ಕಾಂಗ್ರೆಸ್ನ ವಿರುದ್ಧ ಅಬ್ಬರಿಸ್ತಿರೋ ಹೊತ್ತಲ್ಲಿ, ಪಾದಯಾತ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತಿರೋ ಹೊತ್ತಲ್ಲಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸ್ತಿರೋದು ಕೂಡ ರಾಜ್ಯಪಾಲರ ಮೇಲೆ ಒತ್ತಡ ಹೇರಿ ಅಂತ ಕಾಂಗ್ರೆಸ್ ಹೇಳ್ತಿದೆಯಲ್ಲ. ಈ ಹೊತ್ತಲ್ಲಿ BJPಯ ಮಾಜಿ ಮುಖ್ಯಮಂತ್ರಿಯೊಬ್ಬರ, ಈಗಲೂ ಪ್ರಸ್ತುತ ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಆಗಿರೋರು ಒಬ್ಬರ, ಅವರು ಜನಪ್ರತಿನಿಧಿನೂ ಆಗಿರಬಹುದು ಈಗ, ಅಂಥವರ CD ಒಂದು ಬ್ಲಾಸ್ಟ್ ಆಗಿಬಿಟ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮುಜುಗರ ಆಗತ್ತೆ. CM ಆಗಿದ್ದವರು ಮತ್ತು ಈಗಲೂ ಜನಪ್ರತಿನಿಧಿ ಆಗಿದ್ದರೆ ಅವರು ಮತ್ತು ಮುಜುಗರಕ್ಕೆ ಕಾರಣ ಆಗತ್ತೆ. ಮೋದಿ ತನಕ, ಡೆಲ್ಲಿ ನಾಯಕರ ತನಕ ಇದು ಸಂಕಷ್ಟಕ್ಕೆ ದಾರಿಯಾಗ್ಬಿಡುತ್ತೆ. ಅಂತಹ ಕೆಲಸ ಆಗತ್ತಾ? ಈಗ ನೋಡಿ, ಕಾಂಗ್ರೆಸ್ನ ಒಬ್ಬರು ನಾಯಕರೇ ಇದನ್ನು ಹೇಳ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಒಬ್ಬರ CD ಬ್ಲಾಸ್ಟ್ ಆಗ್ಲಿಕ್ಕಿದೆ ಅಂತ KPCC ಉಪಾಧ್ಯಕ್ಷರು ಆಗಿರುವ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಈ ಬಾಂಬನ್ನು ಸಿಡಿಸಿದ್ದಾರೆ. ಹೊಸ ಸುದ್ದಿ ಬಂದೈತಿ, ನೀವು ನೋಡಿ, ನೀವು ಕೇಳಿರಿಲ್ಲೋ ಗೊತ್ತಿಲ್ಲ. ಇವತ್ತ ನಾವು ನೋಡಿ ಒಂದು ಸುದ್ದಿ, ಅದೇನಪ್ಪಾ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ CD ಹೊರಗೆ ಬರುವುದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ ನೋಡಿ. ಆ ಅಶ್ಲೀಲ CD ಮತ್ತು ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ CD ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾವು. ಮೊನ್ನೆಷ್ಟೇ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿದ್ದೆ. ಒಬ್ಬರು ವಕೀಲರು ಬೇರೆ ಇದನ್ನು ಓಪನ್ ಆಗಿ ಹೇಳ್ತಿದ್ದಾರೆ. ಉಪ್ಪು ತಿಂದವ್ರು ನೀರು ಕುಡಿತಾರೆ, ನೋಡ್ತಾ ಇರಿ ಏನಾಗುತ್ತೆ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಮತ್ತು ಕೆಲವು ಕಡೆ ಓಪನ್ ಆಗಿ ಹೆಸರು ಹಾಕಿ ಕೆಲವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇಂಥವರ CD ಹೊರಗಡೆ ಬರಲಿದೆ, ನಂದಿ ಬೆಟ್ಟದ ಸೀಕ್ರೆಟ್ ಲೀಕ್ ಆಗಲಿದೆ, ಅವ್ರಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ, ಯಾರೋ ಇನ್ನೊಬ್ಬರು ರಾಜಕಾರಣಿಯೇ ಅವ್ರನ್ನ ಸಿಕ್ಕಾಕ್ಸಿದ್ರ, ಕೆಲವು ಪೊಲೀಸ್ ಅಧಿಕಾರಿಗಳೆಲ್ಲ ಇನ್ವಾಲ್ವ್ ಆಗಿದ್ದಾರ, ಅವರೇ ಕರ್ಕೊಂಡು ಹೋಗಿದ್ರ, ಮತ್ತೊಂದು ಮಗದೊಂದು ಅನ್ನೋ ಸುದ್ದಿ ಓಪನ್ ಆಗಿ ಕೆಲವರು ಬರೆದುಕೊಂಡಿದ್ದಾರೆ. ಮತ್ತು ದಾಖಲೆ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ತಾರಂತೆ ಒಬ್ಬರು ಲಾಯರ್ ಅನ್ನೋದ್ರ ಬಗ್ಗೆ ಸೌಂಡ್ ಆಗ್ತಿದೆ. ನಾವು ಕೂಡ ಏನಾಗ್ತಿದೆ ಅನ್ನೋದನ್ನು ರಿಪೋರ್ಟ್ ಮಾಡಿದ್ವಿ. ಬಟ್ ಯಾರು ಎತ್ತ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ಹೊರಗಡೆ ಬಂದಿಲ್ಲ. ಮೂಡಾದಲ್ಲಿ ಏನಾದರೂ ಸಂಕಷ್ಟ ಎದುರಾದರೆ, ನಾಳೆ ಕೈಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದರೆ ಇಂಥದ್ದೆಲ್ಲ ಬ್ಲಾಸ್ಟ್ ಆಗುತ್ತಾ, ಕೌಂಟರ್ ಅನ್ನುವಂತೆ ಅನ್ನೋ ಚರ್ಚೆಯು ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಈಗ ಯಡಿಯೂರಪ್ಪನವ್ರಿಗೆ ಪೋಕ್ಸೋ ಈಗಿರುವಂಥ ಕೇಸು ಕುತ್ತಿಗೆಗೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ, ಅವರ ಬಂಧನಕ್ಕೆ ಇರುವಂಥ ತಡೆಯನ್ನು ತೆರವುಗೊಳಿಸೋದಕ್ಕೆ ಕಾನೂನು ಹೋರಾಟ ಮಾಡೋಕ್ಕೆ ಶುರು ಮಾಡಿದ. ಈಗ ಅರ್ಜಿ ಹಾಕ್ಕೊಂಡಿದ್ದಾರೆ.
ಸರ್ಕಾರದ ಕಡೆಯಿಂದ ತಡೆ ತೆರವುಗೊಳಿಸಿ ಅವರನ್ನು ಬಂಧಿಸಬೇಕಾಗತ್ತೆ ಅನ್ನೋ ಮಟ್ಟಿಗೆ ಆ ಕೇಸಲ್ಲಿ ಬೆಳವಣಿಗೆ ಆಗ್ತಿದೆ. ಕುಮಾರಸ್ವಾಮಿ ಅವ್ರಿಗೆ ಕೇಂದ್ರ ಮಂತ್ರಿ ಕುರ್ಚಿಯನ್ನೇ ಬಿಡಬೇಕು, ಅಲ್ಲಿ ತನಕ ಈ ಕೇಸ್ ಸ್ಟ್ರಾಂಗ್ ಆಗುತ್ತೆ, ಅವಶ್ಯಕತೆ ಬಂದರೆ ಬಂಧಿಸದೇ ಬಿಡಲ್ಲ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ರು. ಈ ಇಬ್ಬರು ನಾಯಕರಿಗೆ ಈ ರೀತಿಯಲ್ಲಿ ಸಂಕಷ್ಟ ಎದುರಾಗ್ತಿದೆ. ಇನ್ನು ಈ ಸಿಡಿ ಅಂತ ಬ್ಲಾಸ್ಟ್ ಆದರೆ ಅತಿ ದೊಡ್ಡ ಮುಜುಗರಕ್ಕೆ ಕಾರಣ ಆಗುತ್ತೆ. ಮೂಡ ಮತ್ತೊಂದು ಅಂತ ಮಾತನಾಡುವ ನೈತಿಕತೆಯನ್ನೇ ಕಳೆದುಕೊಂಡು ಬಿಡ್ತಾರೆ ಬಿಜೆಪಿಯವರು. ಅಷ್ಟು ದೊಡ್ಡ ಸಂಕಷ್ಟ ಒಂದು ಎದುರಾಗಲಿದೆಯಾ? ಕೈಪಾಳ್ಯದಿಂದ ಬ್ಲಾಸ್ಟ್ ಆಗುತ್ತೋ ಅಥವಾ ಇನ್ಯಾರೋ ಬ್ಲಾಸ್ಟ್ ಮಾಡ್ತಾರೋ, ಈ ವಿಚಾರವಂತೂ ಈಗ ಮುನ್ನೆಲೆಗೆ ಬಂದಿದ್ದು ಕೈ ನಾಯಕರ ಮೂಲಕವೇ ಹಿಂಟ್ ಬೇರೆ ಸಿಗ್ತಿದೆ. ಕಾದು ನೋಡಬೇಕು ರಾಜ್ಯ ರಾಜಕಾರಣದಲ್ಲಿ ಇದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಲಿದೆಯಾ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.